ಇರಲಿ. ಈ ಘಟನೆ ಆದಾಗಿಂದ ನನಗೆ 3 ದಿನದಿಂದ ನೆಮ್ಮದಿ ಶಾಂತಿ ಅನ್ನೋದಿಲ್ಲ. ಪ್ಲೀಸ್ ದೇವರ ದರ್ಶನ ಆಯ್ತು. ಹೇಗಿತ್ತು ಸಿನಿಮಾ? ಹೇಗನ್ಸುತ್ತೆ ನಿಮ್ಗೆ? ಅಣ್ಣ ದೇವ್ರ ದರ್ಶನ ಆಯ್ತಾನ. ಎಷ್ಟು ಕೋಟಿ ದುಡಿಬಹುದು ಸಿನಿಮಾ? ಈ ಜಗತ್ತಿನ ಲೆಕ್ಕ ಆಗುತ್ತಾನ? ಹಾಕಲ್ಲ ತಾನೇ. ಅಷ್ಟು ಕೋಟಿ ಆಗುತ್ತಾನ. ದೇವ್ರ ದರ್ಶನ ಆಯ್ತಾನ. ನಂಗೆ ದೇವ್ರ ದರ್ಶನ ಆಯ್ತು ಇವತ್ತು. ನಂಗೆ ಮೂವಿ ತುಂಬಾ ಚೆನ್ನಾಗೈತಾನ. ರುಕ್ಮಿಣಿ ವಸಂತ್ ಅವ್ರ ಆಕ್ಟಿಂಗ್ ಹೇಗಿತ್ತು? ಚೆನ್ನಾಗ್ ಮಾಡೋರಣ್ಣ. ಇಷ್ಟು ಹೆವಿ ಆಯ್ತಾನ. ಆದ್ರೂ ದೇವ್ರ ದರ್ಶನ ಆಯ್ತಾನ. ಒಂದೊಂದು ಸೀನು ಹೈಲೈಟ್. ರಿಷಬ್ ಶೆಟ್ಟಿ ಸಾರಿಗೆ ನನ್ನನ್ನ ಅಪಹಾಸ್ಯ ಮಾಡಿದ್ರೆ ರಕ್ತ ಕಾಡ್ಕೊಂಡು ಸಾಯ್ತೀರಾ? ಈ ಮಾತನ್ನ ಸ್ವತಃ ದೈವವೇ ನುಡಿದಿದೆ. ಹೌದು, ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ನೋಡಿದಂತಹ ಸಾಕಷ್ಟು ವೀಕ್ಷಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಥಿಯೇಟರ್ನ ಹೊರಗಡೆ ಹುಯ್ಯೋ ನನ್ನ ಮೈ ಮೇಲೆ ದೇವರು ಬಂತು ಅಂತ ಹೇಳಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಲ್ಲ, ನಾನು ಅಂತವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆಲ್ಲ? ಪಂಜುರ್ಲಿ ದೈವದ ಕತೆ ಗೊತ್ತಿದೆಯಾ? ಗೊತ್ತಿದ್ರೆ ಈ ರೀತಿಯಾಗಿ ಮಾಡ್ತಾ ಇರ್ಲಿಲ್ಲ. ನಿನ್ನೆ ಮೊನ್ನೆ ಚಿಕನ್ನು ಮಟನ್ನು ತಿನ್ಕೊಂಡು ಇವತ್ತು ಥಿಯೇಟರ್ಗೆ ಬಂದು ಒಂದು ಸಿನಿಮಾ ನೋಡ್ಬಿಟ್ಟು ಹುಯ್ಯೋ ನನ್ನ ಮೈ ಮೇಲೆ ದೇವರು ಬಂತು ಅಂತ ಹೇಳಿ ನಾಟಕ ಮಾಡೋದು ಬೇಕಾದಿಲ್ಲ ನಿಮ್ಗೆ. ಪಂಜುರ್ಲಿ ದೈವದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ತದಾದ ನಂತರ ನಿಮ್ಮ ಹುಚ್ಚಾಟಗಳನ್ನೆಲ್ಲ ಮಾಡಿ. ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಿದ ಬಳಿಕ ಅನೇಕರು ದೈವವನ್ನ ಅನುಕರಣೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ದೈವಾರಾಧಕರಿಗೆ ಅಪಚಾರವಾಗಿದೆ ಅಂತ ಹೇಳಿ ದೈವಾರಾಧಕ ಸಂರಕ್ಷಣಾ ವೇದಿಕೆ, ದೈವ ನರ್ತಕರು ಮತ್ತು ದೈವಾರಾಧಕರು ಮಂಗಳೂರಿನ ಬಜಪಿಯ ಶ್ರೀ ಕ್ಷೇತ್ರ ಪೆರಾರದಲ್ಲಿರುವಂತಹ ಬ್ರಹ್ಮದೇವರು ಬಲವಂಡಿ ಪಿಲಿಚಂಡಿ ದೇವಸ್ಥಾನದಲ್ಲಿ ದೈವದ ಮುಂದೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ನೋಡಿದ ಬಳಿಕ ದೈವದ ಆವೇಶವನ್ನ ಅನುಕರಿಸ್ತಾ ಇದ್ದಾರೆ. ದೈವಾರಾಧನೆಯನ್ನ ಹಣ ಮಾಡುವ ಉದ್ದೇಶಕ್ಕಾಗಿ ಬಳಸಿಕೊಂಡಿರುವುದು ಸರಿಯಲ್ಲ ಅಂತ ಹೇಳಿ ದೂರಿದ್ದಾರೆ. ಈ ಸಂದರ್ಭದಲ್ಲಿ ದೈವವು ಅನುಕರಣೆ, ಅಪಹಾಸ್ಯ, ಹಣ ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನ ಕೊಡ್ತೇನೆ ಅಂತ ಹೇಳಿದೆ. ದೈವದ ಆಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಬೇಕು. ನೀವು ಹೋರಾಟವನ್ನ ಮುಂದುವರಿಸಿ, ನಿಮ್ಮ ಬೆನ್ನ ಹಿಂದೆ ನಾನಿದ್ದೇನೆ ಅಂತ ಹೇಳಿ ದೈವ ನೋಡ್ತಿದೆ. ನನ್ನ ಹೆಸರಿನಲ್ಲಿ ಹಣ ಮಾಡಿದವರನ್ನ ನೋಡ್ಕೊಳ್ತೇನೆ ಅಂತ ಹೇಳಿ ದೈವ ಹೇಳಿದೆ. ಹಣವೆಲ್ಲ ಆಸ್ಪತ್ರೆಗೆ ಸೇರುವಂತೆ ಮಾಡ್ತೇನೆ, ಅಪಚಾರ ಮಾಡಿದವರಿಗೆ ಬುದ್ಧಿಯನ್ನ ಕಲಿಸ್ತೇನೆ ಅಂತ ಹೇಳಿ ಪಿಲ್ಚಂಡಿ ದೈವ ಹೇಳಿದೆ. ಹಣ ಮಾಡಲು ದೈವವನ್ನ ಬಳಸಿಕೊಂಡಿದ್ದಾರೆ. ಹಲವು ದೈವ ನರ್ತಕರು ಮತ್ತು ದೈವಾರಾಧಕರು ಅನೇಕರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೈವದ ಬಗ್ಗೆ ಸಿನಿಮಾ ಮಾಡಬಾರದಾಗಿತ್ತು. ದೈವವನ್ನ ಮತ್ತು ದೈವ ನರ್ತನನ್ನ ಭಕ್ತಿಯಿಂದ ನೋಡಬೇಕು, ಆದರೆ ಸಿನಿಮಾ ಮಾಡುವ ಮೂಲಕ ಅದನ್ನ ಉದ್ಯಮದ ದೃಷ್ಟಿಯಿಂದ ನೋಡಬಾರದು ಅಂತ ಹೇಳಿದ್ದಾರೆ. ಹಣ ಮಾಡಲು ದೈವವನ್ನ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಹಲವರು ಟೀಕಿಸ್ತಾ ಇದ್ದಾರೆ. ಈ ಬಗ್ಗೆ ದೈವಾರಾಧಕ ಶ್ರೀಧರ ಕವಲತ್ತಾರ್ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ದೈವದ ಅಪಹಾಸ್ಯದಿಂದ ನನಗೆ ತುಂಬಾ ಬೇಸರವಾಗಿದೆ. ನಮ್ಮ ಹೋರಾಟಕ್ಕೆ ದೈವವು ಸಂಪೂರ್ಣವಾಗಿ ಬಲವನ್ನು ಕೊಟ್ಟಿದೆ. ಈ ರೀತಿಯ ತಪ್ಪನ್ನ ತುಳುವರು ಮಾಡಬೇಡಿ. ದೈವಕ್ಕೆ ಯಾರೇ ಅಪಹಾಸ್ಯ ಮಾಡಿದ್ರೂ ನಾವು ಅದನ್ನ ವಿರೋಧಿಸ್ತೇವೆ ಅಂತ ಹೇಳಿದ್ದಾರೆ. ಕಾಂತಾರ ಚಾಪ್ಟರ್ 1 ನಟ ರಕ್ಷಿತ್ ಶೆಟ್ಟಿ ಕೂಡ ಮಾತನಾಡಿರುವಂತದ್ದು. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಚಿಂಕ್ರಾ ಅನ್ನುವಂತಹ ಪಾತ್ರವನ್ನ ನಿಭಾಯಿಸಿದಂತಹ ರಕ್ಷಿತ್ ದೈವ ನರ್ತನದ ಅನುಕರಣೆಯನ್ನ ಮಾಡುತ್ತಾ ಅಪಮಾನ ಮಾಡೋರಿಗೆ ರಕ್ಷಿತ್ ಮನವಿಯನ್ನ ಮಾಡಿದ್ದಾರೆ. ದಯವಿಟ್ಟು ಈ ತರದ ಅನುಕರಣೆ ಮಾಡಬೇಡಿ. ದೈವಗಳ ಮೇಲೆ ಅಪಾರ ಧಾರ್ಮಿಕ ನಂಬಿಕೆಗಳಿರುತ್ತೆ, ಅದನ್ನ ಅಪಹಾಸ್ಯ ಮಾಡಬೇಡಿ ಅಂತಹ ಇದರಿಂದ ರಿಷಬ್ ಅವರಿಗೆ ಬೇಸರವಿದೆ ಅಂತ ಹೇಳಿ ಕಾಂತಾರ ಚಾಪ್ಟರ್ 1 ನಟ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ.